ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ರು. ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ ಅಂತ ಹೇಳಿದ್ರು. ಹಿಂದೆ ಇರೋ ಘಟನೆಗಳ ವಿಚಾರಗಳನ್ನ ಅವ್ರು ಗಮನಕ್ಕೆ ತಂದ್ವಿ. 2009, 2010 ಆಗಿರೋಂಥ ಘಟನೆಯಲ್ಲಿ ಇವತ್ತು ಮರೆಯೋಕ್ಕಾಗ್ತಾ ಇಲ್ಲ. ಈ ಸಮಸ್ಯೆಗಳು ಬಹಳ ಕ್ರಿಟಿಕಲ್ ಆಗಿದೆ. ಇದನ್ನ ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ವಿ. ಈ ವಿಚಾರ ಇಲ್ಲಿಗೆ ಬಿಡಿ, ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡ್ಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಇವತ್ತು ಶಾಲೆ ಮಾಡ್ತೀವಿ ಅಂತ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಎಲ್ಲಾರ ಬೇರೆ ಕಡೆ ಉತ್ತಮವಾಗಿ ಮಾಡ್ಕೊಂಡ್ರೆ ಅಲ್ಲಿರೋಂಥ ಜನಗಳು, ಬಡತನದಲ್ಲಿ ಇರೋಂಥ ಜನಗಳು ನೆಮ್ಮದಿಯಾಗಿರ್ಬೋದು. ಎರಡು ಧರ್ಮದವರು ಕೂಡ ಬಹಳ ಉತ್ತಮವಾಗಿ ಅಲ್ಲಿ ಇರ್ಬೋದು. ಇವತ್ತು ಏನಾರ ಒಂದು ಸಮಸ್ಯೆಗಳಾದ್ರೆ ಅಲ್ಲಿ ಭಯ ಭೀತಿವಂತ ಆಗುವಂಥ ಸ್ಥಳಗಳೀಗ ಅವರೇ ಆಗಿರ್ಬೋದು, ನಾವಾಗಿರ್ಬೋದು, ಉತ್ತಮವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹಿಂದೆ ಆಗಿರೋಂಥ ಘಟನೆ ಇವತ್ತು ಯಾರು ಮರೆಯೋಕ್ಕಾಗ್ತಾ ಇಲ್ಲ. ಆದ್ರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಅವ್ರು ತೀರ್ಮಾನ ಕೊಟ್ಟಿದ್ವಿ, ಮನೆಗಳೆಲ್ಲ ಕೊಟ್ಟಿದ್ವಿ. ಅವ್ರ ಹತ್ರ ಇದನ್ನ ನಡೆಸೋದ್ ಬೇಡಿ, ಬೇರೆ ಕಡೆ ಎಲ್ಲ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ವಿ. ಇದೇ ಹಿಂದೆ ಈಗ ಮಾನ್ಯ ಅಧಿಕಾರಿಗಳು ಏನ್ ಮಾಡಿದ್ರು, ಹಿಂದ್ಗಡೆ ಏನ್ ಬೀಗ ಹಾಕಿದ್ರು ಅದೇ ತರ ಮುಂದರ್ಸ್ಕೊಂಡು ಹೋದ್ರೆ ಸಾಕು ಅಂತ ನಾವು ಹೇಳ್ತೀವಿ ಸರ್. ಈಗ ಶಾಲೆಗಳಿಗೆ ಬೇಕಾದಷ್ಟು ಜಾಗಗಳಿದೆ, ಇವತ್ತು CSHಗಳಿದೆ, ಬೇರೆ ಬೇರೆ ಕಡೆ ಇದೆ. ಬೇರೆ ಕಡೆ ಮಂಜೂರು ಮಾಡಿಸ್ಕೊಂಡು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾರು ಮಾಡಿದ್ರೆ ಈಗ ನಾವು ಧನುರ್ ಮಾಸದಲ್ಲಿ 1 ತಿಂಗಳು ಭಜನೆ ಕಾರ್ಯಕ್ರಮಗಳು ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ, ಈ ಚಾಮುಂಡಮ್ಮನ ಹಬ್ಬ ಅಂತ ಮಾಡ್ತೀವಿ. ನಾವು ಹೋಗ್ಬೇಕಾದ್ರೆ ಅದೇ ಮಾರ್ಗದಲ್ಲಿ ಹೋಗ್ತೀವಿ. ಯಾರ ಸಣ್ಣ ಪುಟ್ಟಗಳಲ್ಲಿ ಯಾರೇ ಆಗಿರಲಿ ಹೇಳಿಗಳು ಇದ್ದೇ ಇರ್ತಾರೆ. ಅಂತ ಕೆಲಸಗಳಾಗದ್ ಬೇಡ ಅಂತ ಮಾನ್ಯ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡಿದ್ದೀನಿ. ನಿಮ್ಮ ಹೆಸರು ಶಿವಕುಮಾರ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.